ಮಾಲಿಕೆ 5 ಪುಸ್ತಕ ಪರಿಚಯ 1 ತಿಂಗಳ ವಿಶೇಷ ತಾರಾಸುರವರ ಚಿತ್ರದುರ್ಗದ ಸರಣಿ. ಪುಸ್ತಕದ ಹೆಸರು ಕಂಬನಿಯ ಕೊಯ್ಲು. ಲೇಖಕರು ತಾರಾಸು. ಅಭಿಪ್ರಾಯ ರಮೇಶ್ ಥಳಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಚಿತ್ರದುರ್ಗದ ಇತಿಹಾಸವನ್ನು ಕಥಾವಸ್ತುವನ್ನಾಗಿಟ್ಟುಕೊಂಡು ತಾರಾಸು ಅವರು ಬರೆದಿರುವ ಅದ್ಭುತ ಕಾದಂಬರಿಗಳ ಬಗ್ಗೆ ತಿಳಿಯದ ಕನ್ನಡಿಗರೇ ಇಲ್ಲ ಎಂದರೆ ಹೆಚ್ಚಾಗಲಾರದು. ಅವುಗಳಲ್ಲಿ ಕೊನೆಯದಾದ ದುರ್ಗಾಸ್ತಮಾನವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಪುರಸ್ಕೃತಗೊಳಿಸಲಾಗಿದೆ. ಅದು ತಾರಾಸು ಅವರ ಬರವಣಿಗೆ ಕೌಶಲ್ಯಕ್ಕೆ ಸಿಕ್ಕಿರುವ ಮನ್ನಣೆ. ಈ ಕಾದಂಬರಿಗಳ ಪಟ್ಟಿ ಹೀಗಿದೆ: ಕಂಬನಿಯ ಕೊಯ್ಲು, ರಕ್ತರಾತ್ರಿ, ರಾಜ್ಯದಾಹ, ತಿರುಗುಬಾಣ, ಹೊಸಹಗಲು, ವಿಜಯೋತ್ಸವ, ಕಸ್ತೂರಿ ಕಂಕಣ ಭಾಗ 1 ಮತ್ತು ಭಾಗ 2, ದುರ್ಗಾಸ್ತಮಾನ. ದುರ್ಗದಲ್ಲಿ ಎರಡನೇ ಮದಕರಿ ನಾಯಕರು ಗಂಡು ಸಂತಾನವಿಲ್ಲದೆ ಹಠಾತ್ತಾಗಿ ಸತ್ತದ್ದು ದುರ್ಗವನ್ನು ದುಃಖ ಹಾಗೂ ರಾಜಕೀಯ ಗೊಂದಲದಲ್ಲಿ ತಳ್ಳುತ್ತದೆ. ಆಗ ದುರ್ಗದಲ್ಲಿ ನಡೆಯುವ ರಾಜಕೀಯ ವಿದ್ಯಮಾನಗಳು, ಅರಮನೆಯಲ್ಲಿ ಉಂಟಾಗುವ ಗೊಂದಲ ಮತ್ತು ಧರ್ಮ ಸಂಕಟಗಳು ಎಲ್ಲರನ್ನೂ ಒಂದು ತರಹ ಉದ್ವೇಗದಲ್ಲಿ ನೂಕುತ್ತದೆ. ಆಗ ಪ್ರಧಾನಿಗಳಾದ ಭುವನಪ್ಪ, ದಳವಾಯಿಗಳಾದ ದೇಸಣ್ಣ, ರಂಗಪ್ಪ, ಮುದ್ದಣ್ಣ, ರಾಯಣ್ಣ ಮುಂತಾದವರು, ನಾಯಕರ ಅಣ್ಣ ಸರ್ಜೇರಾಯರ ಮಕ್ಕಳಾದ ಲಿಂಗಣ್ಣ ನಾಯಕ, ಚಿಕ್ಕಣ್ಣ ನಾಯಕ, ನಾಯಕರು ಮಗನಂತೆ ಸಾಕಿದ ಓಬಣ್ಣ ನಾಯಕ ಮತ್ತು ವಿರೂಪಾಕ್ಷ ಜೋಯಿಸರ ಉಪಸ್ಥಿತಿಯಲ್ಲಿ ನಡೆಯುವ ಸಭೆಯಲ್ಲಿ ತೀರಿಕೊಂಡ ನಾಯಕರ ಉತ್ತರ ಕ್ರಿಯೆ ಮಾಡುವ ಹಾಗೂ ದುರ್ಗದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವವರು ಯಾರು ಅನ್ನುವ ಚರ್ಚೆ ನಡೆಯುತ್ತದೆ. ಅಲ್ಲಿ ನಾಯಕರ ಕಿರಿಯ ಹೆಂಡತಿಯಾದ ಗೌರವನಾಗತಿ ಹಾಗೂ ದಳವಾಯಿ ಮುದ್ದಣ್ಣನ ನಡುವೆ ನಡೆಯುವ ಮಾತಿನ ಚಕಮಕಿ ಮುಂದೆ ನಡೆಯುವ ಘಟನೆಗಳಿಗೆ ನಾಂದಿಯಾಗಬಹುದು ಎನ್ನುವ ಊಹೆ ಯಾರಿಗೂ ಮಾಡಲು ಆಗುವುದಿಲ್ಲ. ಮುಂದೆ ನಾಯಕರ ಉತ್ತರಾಧಿಕಾರಿ ಆಯ್ಕೆಯ ಬಗ್ಗೆ ಸಾಕಷ್ಟು ತರ್ಕ ವಿತರ್ಕಗಳು ನಡೆದು ಕೊನೆಗೆ ಗೌರವನಾಗತಿ ಹಿರಿಯ ನಾಗತಿಯನ್ನು ನಾಯಕರ ಚಿತೆಯ ಜೊತೆಗೆ ಸಹಗಮನ ಮಾಡಬಾರದು ಹಾಗೂ ದುರ್ಗದ ಉತ್ತರಾಧಿಕಾರಿಯಾಗಿ ಓಬಣ್ಣ ನಾಯಕನನ್ನು ಆಯ್ಕೆ ಮಾಡಿ ಅವನ ಸಹಾಯಕ್ಕೆ ನಿಲ್ಲಬೇಕೆಂದು ಒಪ್ಪಿಸುತ್ತಾಳೆ. ನಾಯಕರ ಅಂತ್ಯಕ್ರಿಯೆಯಲ್ಲಿ ಹಿರಿಯ ನಾಗತಿಯನ್ನು ಬಿಟ್ಟು ರಾಣಿವಾಸದ ಎಲ್ಲ ನಾಗತಿಯರು ಸಹಗಮನ ಮಾಡುತ್ತಾರೆ. ಅದಾದ ಮೇಲಿಂದ ರಾಜಕೀಯದ ವಿಷವರ್ತುಲ ಹಿರಿಯ ನಾಗತಿಯನ್ನು ಆವರಿಸಿ ಆಕೆಯನ್ನು ಅನೇಕ ರೀತಿಯ ನೋವು ಅನುಭವಿಸುವಂತೆ ಮಾಡುತ್ತದೆ. ದುರ್ಗದ ಉತ್ತರಾಧಿಕಾರಿಯಾಗಿ ಓಬಣ್ಣ ನಾಯಕನ ಆಯ್ಕೆಯು ಅತ್ಯಂತ ಗುಟ್ಟಿನಲ್ಲಿ ನಡೆದು ಅದು ದಳವಾಯಿ ಮುದ್ದಣ್ಣ ಮತ್ತು ಅವನ ಸಹೋದರರು ಮತ್ತು ಹಿಂಬಾಲಕರನ್ನು ಕೆರಳಿಸುತ್ತದೆ. ಅಲ್ಲಿಂದ ದುರ್ಗದಲ್ಲಿ ದಳವಾಯಿಗಳ ಬಂಡಾಯ ಶುರುವಾಗುವ ಲಕ್ಷಣಗಳು ಕಾಣಿಸತೊಡಗಿ ಅರಮನೆಯಲ್ಲಿ ಯಾರೂ ಯಾರನ್ನೂ ನಂಬದ ವಾತಾವರಣ ಸೃಷ್ಟಿಯಾಗಿ ಎಲ್ಲರೂ ಭಯದಲ್ಲಿ ಬದುಕುವ ಪರಿಸ್ಥಿತಿ ಉಂಟಾಗುತ್ತದೆ. ದಳವಾಯಿ ಮುದ್ದಣ್ಣ ದಿನೇ ದಿನೇ ಬಲಶಾಲಿಯಾಗಿ ಬೆಳೆದು ಅವನಿಗೂ ದಳವಾಯಿ ದೇಸಣ್ಣನಿಗೂ ಶತ್ರುತ್ವ ಬೆಳೆಯುತ್ತಾ ಬಂದು ಅದು ಕತ್ತಿ ಮಸೆಯುವವರೆಗೂ ಬಂದು ನಿಲ್ಲುತ್ತದೆ. ಇದೆಲ್ಲದರ ಮಧ್ಯದಲ್ಲಿ ಓಬಣ್ಣ ನಾಯಕನ ಪಟ್ಟಾಭಿಷೇಕ ನಡೆದು ಹೋಗುತ್ತದೆ. ಸಾಮಾನ್ಯವಾಗಿ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಸೇನೆಯವರಿಗೆ ಪಟ್ಟ ಕಾಣಿಕೆಯಾಗಿ 1 ತಿಂಗಳ ಸಂಬಳವನ್ನು ಕೊಡುವ ವಾಡಿಕೆಗಿದ್ದು, ಈ ಸಲ ಅರಮನೆಯ ಭಂಡಾರದಲ್ಲಿ ಸಾಕಷ್ಟು ಹಣವಿಲ್ಲದೆ ಅರ್ಧ ತಿಂಗಳ ಸಂಬಳ ಮಾತ್ರ ಕೊಡುವುದರಿಂದ ಸೇನೆಯಲ್ಲಿ ಅಸಮಾಧಾನ ಭುಗಿಲೇಳುತ್ತದೆ. ಕುತಂತ್ರಿಯಾದ ದಳವಾಯಿ ಮುದ್ದಣ್ಣ ಇದನ್ನೇ ಕಾಯುತ್ತಿದ್ದು ಮಿಕ್ಕ ದಳವಾಯಿಗಳು ಮತ್ತು ಅವರ ತಂಡಗಳನ್ನು ತನ್ನ ಪಕ್ಷಕ್ಕೆ ಎಳೆಯುವುದರಲ್ಲಿ ಸಫಲನಾಗುತ್ತಾನೆ. ಇತ್ತ ಕಡೆ ದಳವಾಯಿ ದೇಸಣ್ಣನಿಗೆ ಭುವನಪ್ಪನವರಿಂದ ಓಬಣ್ಣ ನಾಯಕನ ಪಟ್ಟಾಭಿಷೇಕದ ಹಿಂದಿನ ಪೂರ್ತಿ ನಿಜಾಂಶ ಗೊತ್ತಾಗಿ ಅವನ ಅನುಮಾನಗಳೆಲ್ಲ ಪರಿಹಾರವಾಗಿ ಮುದ್ದಣ್ಣನ ಮೇಲೆ ದ್ವೇಷ ಶುರುವಾಗಿರುತ್ತದೆ. ಸೈನಿಕರು ಒಂದು ದಿನ ಬಂಡಾಯವೆದ್ದು ಅರಮನೆಗೆ ಮುತ್ತಿಗೆ ಹಾಕುವ ರೀತಿಯಲ್ಲಿ ಬಂದು ಬಾಕಿ ಪಟ್ಟ ಕಾಣಿಕೆ ಕೇಳಲು ಬರುತ್ತಾರೆ. ಅಂದು ಲಿಂಗಣ್ಣ ನಾಯಕ ಅವರೆದುರು ಕತ್ತಿ ಹಿಡಿದು ನಿಂತು ಅವರನ್ನು ನಿಯಂತ್ರಿಸುತ್ತಾನೆ. ನಾಗತಿಯವರ ಮಧ್ಯಪ್ರವೇಶದಿಂದ ಆಗಬಹುದಾದ ರಕ್ತಪಾತ ತಡೆದು ಸೈನಿಕರಿಗೆ ತಮ್ಮ ನಡತೆಯ ಮೇಲೆ ನಾಚಿಕೆಯಾಗಿ ವಾಪಸ್ ಹೋಗುತ್ತಾರೆ. ಇದನ್ನು ಕೇಳಿದ ದಳವಾಯಿ ದೇಸಣ್ಣ ಕ್ರೋಧದಿಂದ ಮುದ್ದಣ್ಣನ ಮನೆಗೆ ಅವನನ್ನು ಬಂಧಿಸಲು ಹೋಗಿ ಅವನ ಕುತಂತ್ರಕ್ಕೆ ಬಲಿಯಾಗಿ ತಾನೇ ಕೊಲೆಯಾಗುತ್ತಾನೆ. ನಂತರ ಮುದ್ದಣ್ಣ ಶರಣಾಗುವ ನೆಪದಲ್ಲಿ ದರ್ಬಾರಿಗೆ ಬಂದು ಓಬಣ್ಣ ನಾಯಕನನ್ನು ತುಂಬಿದ ಓಲಗದಲ್ಲಿ ಕೊಲ್ಲುತ್ತಾನೆ. ಆಗ ದುರ್ಗದಲ್ಲಿ ಶುರುವಾಗುವ ಕೋಲಾಹಲದಲ್ಲಿ ಭುವನಪ್ಪನವರು ಬೀದಿಯಲ್ಲಿ ಜನರ ಕಾಲ್ತುಳಿತಕ್ಕೆ ಸಿಕ್ಕಿ ಪ್ರಾಣ ಬಿಡುತ್ತಾರೆ. ಹಾಗೂ ದುರ್ಗದ ಸಿಂಹಾಸನಕ್ಕೆ ಬದ್ಧರಾಗಿರುವವರಲ್ಲಿ ಒಬ್ಬನಾದ ಕಸ್ತೂರಿ ನಾಯಕ ಕೂಡ ಪ್ರಾಣ ಕಳೆದುಕೊಳ್ಳುತ್ತಾನೆ.
ಇಲ್ಲಿಗೆ ಕಂಬನಿಯ ಕೊಯ್ಲು ಮುಗಿದು ರಕ್ತರಾತ್ರಿಗೆ ದಾರಿ ಮಾಡುತ್ತದೆ. ತಾರಾಸು ಅವರ ಬರವಣಿಗೆ ಸಾಟಿಯಿಲ್ಲದ್ದು. ಓದುಗರನ್ನು ಕಲ್ಪನಾಲೋಕಕ್ಕೆ ಸಲೀಸಾಗಿ ಕರೆದುಕೊಂಡು ಹೋಗಿ ಆ ಗತಕಾಲದ ವೈಭವವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತದೆ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.